ದೋಸ್ತಿ ಮಧ್ಯೆ ಟಿಕೆಟ್ ಹಂಚಿಕೆ ಫೈನಲ್ ಆಗಿದೆ. ಗೆದ್ದಿದ್ದಾರೆ ಸಿದ್ದರಾಮಯ್ಯನವರು, ಬಿದ್ದಿದ್ದಾರೆ ದೇವೇಗೌಡರು. ಕೊನೆಗೂ ಮೈಸೂರು ಕ್ಷೇತ್ರ ಕಾಂಗ್ರೆಸ್ ಪಾಲಾಗಿದೆ. ಭಾರಿ ಕುತೂಹಲವನ್ನ ಕೇಳಿಸಿತ್ತು, ಮೈಸೂರು ಕ್ಷೇತ್ರ ಯಾರ ಪಾಲಾಗುತ್ತೆ, ಕಾಂಗ್ರೆಸ್ ಕಾ ಜೆಡಿಎಸ್ ಕಾ ಅಂತ. ಆದ್ರೆ ಕೊನೆಗೂ ಇಲ್ಲಿ ಕಾಂಗ್ರೆಸ್ ಪಾಲಾಗಿರುವಂತ ಹಿನ್ನೆಲೆಯಲ್ಲಿ ಗೆದ್ದಿದ್ದಾರೆ ಸಿದ್ದರಾಮಯ್ಯನವರು ತಮ್ಮ ಕ್ಷೇತ್ರವನ್ನ ಉಳಿಸಿಕೊಳ್ಳುವಲ್ಲಿ. ಆದ್ರೆ ಜೆಡಿಎಸ್ ಬೇಕೇ ಬೇಕು ಅಂತ ಹಠವನ್ನ ಹಿಡಿದಿತ್ತು ಮೈಸೂರು. ಇಲ್ಲಿ ಸೋತಿರುವಂತದ್ದು ದೇವೇಗೌಡರ ಹಠ. ಮೈಸೂರು ಕ್ಷೇತ್ರದಲ್ಲಿ ದೋಸ್ತಿ ಮಧ್ಯೆ ಟಿಕೆಟ್ ಹಂಚಿಕೆ ಈಗ ಆಲ್ರೆಡಿ ಫೈನಲ್ ಆಗಿ ಹೋಗಿದೆ. ಯಾರಿಗೆ ಎಷ್ಟು ಕ್ಷೇತ್ರ ಅಂತ ನಿಮಗೂ ಕೂಡ ಗೊತ್ತಿದೆ. 20 ಕಾಂಗ್ರೆಸ್, 8 ಜೆಡಿಎಸ್ಗೆ. ಆದ್ರೆ ಭಾರಿ ಕುತೂಹಲವನ್ನ ಕೇಳಿಸಿದ್ದು ಅಂದ್ರೆ ಮೈಸೂರು ಕ್ಷೇತ್ರ ಯಾರ ಪಾಲಾಗುತ್ತೆ ಅಂತ. ಮೈಸೂರು ಕ್ಷೇತ್ರವನ್ನ ಕಾಂಗ್ರೆಸ್ ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ. ದೋಸ್ತಿ ಮಧ್ಯೆ ಟಿಕೆಟ್ ಹಂಚಿಕೆ ಫೈನಲ್ ಆಗಿರೋದ್ರಲ್ಲಿ ಇಲ್ಲಿ ಪ್ರಮುಖವಾದಂತ ವಿಚಾರ ಅಂದ್ರೆ ಅದು ಮೈಸೂರು ಕ್ಷೇತ್ರಕ್ಕಾಗಿ ಜೆಡಿಎಸ್ ಕಾಂಗ್ರೆಸ್ ಜಿದ್ದಿಗೆ ಬಿದ್ದಿದ್ದಾದ್ರೂ ಯಾಕೆ ಈ ರೀತಿಯಾಗಿ ಮೈಸೂರು ಲೋಕಸಭಾ ಕ್ಷೇತ್ರ ಅಷ್ಟೊಂದು ಪ್ರತಿಷ್ಠೆನ ಕಾಂಗ್ರೆಸ್ ಮತ್ತು ಜೆಡಿಎಸ್ಗೆ ಮೈಸೂರು ಭಾಗದಲ್ಲಿ ಪ್ರಾಬಲ್ಯವನ್ನ ಮೆರೆದಿದ್ದಾರೆ ಸಿದ್ದರಾಮಯ್ಯನವರು. ಸೊ ಹೀಗಾಗಿ ಅವರ ಒಂದು ಹಠ ಇಲ್ಲಿ ಗೆದ್ದಿದೆ, ಅವರ ಪಟ್ಟು ಗೆದ್ದಿದೆ. ಕ್ಷೇತ್ರಕ್ಕೋಸ್ಕರ ಸಾಕಷ್ಟು ಹಠವನ್ನ ಮಾಡಿದ್ರು ಸಿದ್ದರಾಮಯ್ಯನವರು. ಅಂತದ್ದೇನಿದೆ ಮೈಸೂರಿನಲ್ಲಿ? ಮೈಸೂರು ಹಿಂದಿದೆ ದೊಡ್ಡ ಪ್ರತಿಷ್ಠೆಯ ಸೀಕ್ರೆಟ್. ಮೈಸೂರು ಕ್ಷೇತ್ರ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಅಸ್ಮಿತೆ. ಸೊ ಹೀಗಾಗಿ ಆ ಒಂದು ಕ್ಷೇತ್ರ ಬೇಕೇ ಬೇಕು ಅಂತ ಸಿದ್ದರಾಮಯ್ಯನವರು ಪಟ್ಟನ್ನ ಹಿಡಿದಿದ್ದಂಥದ್ದು. ಚಾಮುಂಡೇಶ್ವರಿ ಸೋಲು ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರಿಗೆ ಮೈಸೂರು ಪ್ರತಿಷ್ಠೆಯ ಕಣವಾಗಿತ್ತು. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ 35,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಸೋಲನ್ನ ಕಂಡಿದ್ರು, ಹೀನಾಯವಾಗಿ ಸೋಲನ್ನ ಕಂಡಿದ್ರು ಸಿದ್ದರಾಮಯ್ಯನವರು. ಸೊ ಹೀಗಾಗಿ ಬೇಕೇ ಬೇಕು ಅಂತ ಕುಳಿತುಕೊಂಡಿದ್ರು. ಕಳೆದ ಬಾರಿ ವಿಜಯ್ ಶಂಕರ್ ಅವರನ್ನ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಕರೆತಂದಿದ್ರು ಸಿದ್ದರಾಮಯ್ಯನವರು. ಇದೇ ಸಂದರ್ಭದಲ್ಲಿ ಟಿಕೆಟ್ ಕೊಡಿಸುವಂತ ಭರವಸೆಯ ಮೇಲೆಯೇ ಕರೆತಂದಿದ್ರು ಸಿದ್ದರಾಮಯ್ಯ. ಈ ಬಾರಿ ವಿಜಯ್ ಶಂಕರ್ ಕಾಂಗ್ರೆಸ್ ಅಭ್ಯರ್ಥಿ ಆಗ್ತಾರಾ? ಕಾಂಗ್ರೆಸ್ಗೆ ಆ ಒಂದು ಕ್ಷೇತ್ರ ಹೋಗಿರುವಂತ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ಸ್ಪರ್ಧಿಸಲು ಚಿಂತಿಸಿದ್ರು ದೇವೇಗೌಡರು ಕೂಡ. ಇದರಿಂದ ಕಂಗಾಲಾಗಿದ್ರು ಮಾಜಿ ಸಿಎಂ ಸಿದ್ದರಾಮಯ್ಯನವರು. ಕೊನೆಗೂ ಪಟ್ಟು ಬಿಡದೆ ಮೈಸೂರು ಮಡಿಕೇರಿ ಕ್ಷೇತ್ರವನ್ನ ಗಿಟ್ಟಿಸಿಕೊಂಡಿದ್ದಾರೆ ಸಿದ್ದರಾಮಯ್ಯನವರು. ಅವರ ಪಟ್ಟು ಗೆದ್ದಿದೆ. ಮೈಸೂರು ವಿಚಾರದಲ್ಲಿ ಷರತ್ತನ್ನ ವಿಧಿಸಿತ್ತು ಕಾಂಗ್ರೆಸ್. ಮೈಸೂರು ಬೇಕಂದ್ರೆ ತುಮಕೂರನ್ನ ಬಿಟ್ಕೊಡಿ ಅಂತ ಪಟ್ಟನ್ನ ಕೂಡ ಹಿಡಿದಿದ್ರು. ಸೊ ಹೀಗಾಗಿ ಈ ಒಂದು ಲಾಜಿಕ್ ನಲ್ಲಿ ಸಿದ್ದರಾಮಯ್ಯನವರು ಗೆದ್ದಿದ್ದಾರೆ. ಸಿದ್ದರಾಮಯ್ಯ ಷರತ್ಗೆ ಬೇಷರತ್ತು ಒಪ್ಪಲಿಲ್ಲ ದೊಡ್ಡಗೌಡರು. ಮೈಸೂರಲ್ಲಿ ಪ್ರತಾಪ್ ಸಿಂಹ ವರ್ಸಸ್ ವಿಜಯ್ ಶಂಕರ್ ಅವರ ನಡುವೆ ಸೆಣಸಾಟ ನಡೆಯಲಿದೆ. ಒಂದು ಹಂತದಲ್ಲಿ ಸಿದ್ದರಾಮಯ್ಯ ವರ್ಸಸ್ ಬಿಜೆಪಿ ಕಾದಾಟ ಅಂತಾನೆ ಹೇಳಲಾಗ್ತಾ ಇದೆ. ಮೈಸೂರಿನಲ್ಲಿ ಆಗ್ತಾ ಇರುವಂತಹ ರಾಜಕೀಯ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಇದೆಲ್ಲದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪುಟ್ಟಪ್ಪ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮೈಸೂರಿಂದ. ಎಸ್ ಪುಟ್ಟಪ್ಪ, ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದ್ದೀವಿ ಮೈಸೂರು ಕ್ಷೇತ್ರ ಯಾರ ಪಾಲಾಗುತ್ತೆ ಅನ್ನುವ ಕುತೂಹಲ ಇತ್ತು. ಕೊನೆಗೂ ಸಿದ್ದರಾಮಯ್ಯನವರ ಹಠ ಗೆದ್ದಿದೆ. ದೇವೇಗೌಡರು ಈ ಒಂದು ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೋಲನ್ನ ಕಂಡಿದ್ದಾರೆ. ಎಸ್ ಪೃಥ್ವಿರಾಜ್, ಏನು ಮೈಸೂರು ಕ್ಷೇತ್ರ ಕಳೆದ ಲೋಕಸಭಾ ಚುನಾವಣೆಯಲ್ಲೂ ಸಹ ಸಾಕಷ್ಟು ರೀತಿಯಾದಂಥ ಕುತೂಹಲವನ್ನು ಸೃಷ್ಟಿಸಿತ್ತು. ಅದರಲ್ಲೂ ಮೈತ್ರಿ ಪಕ್ಷಗಳಲ್ಲಿ ಇಲ್ಲಿ ಯಾರು ಅಭ್ಯರ್ಥಿ ಆಗ್ತಾರೆ ಮತ್ತು ಯಾರು ಯಾವ ಪಕ್ಷದಿಂದ ಯಾವ ಅಭ್ಯರ್ಥಿ ಇಲ್ಲಿ ಕಣಕ್ಕೆ ಇಳಿತಾರೆ ಅನ್ನೋದು ಸಾಕಷ್ಟು ಕುತೂಹಲವನ್ನು ಕೆಳಿಸಿತ್ತು. ಇದೀಗ ಫೈನಲ್ ಆಗಿರುವಂಥ ವಿಚಾರವಾಗಿ ಕಾಂಗ್ರೆಸ್ ಮೂಲಗಳಿಂದ ಸಿಕ್ಕಿರುವಂಥ ಮಾಹಿತಿ ಆಧಾರದ ಮೇಲೆ ಹೇಳೋದಾದ್ರೆ ಮೈಸೂರನ್ನ ಕಾಂಗ್ರೆಸ್ ಉಳಿಸಿಕೊಳ್ತಾ ಇದೆ, ತುಮಕೂರನ್ನ ಕಾಂಗ್ರೆಸ್ ಬಿಟ್ಟು ಕೊಡ್ತಾ ಇದೆ. ಆ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಒಂದು ಹಂತದಲ್ಲಿ ಪರೋಕ್ಷವಾಗಿ ಗೆಲುವು ಸಾಧಿಸಿದ್ದಾರೆ ಅನ್ನೋ ಬಗ್ಗೆಯೂ ಸಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಸಿದ್ದರಾಮಯ್ಯನವರಿಗೆ ಮೈಸೂರು ಟಿಕೆಟ್ ಅತ್ಯಂತ ಪ್ರತಿಷ್ಠೆಯಾಗಿತ್ತು. ಯಾಕಂದ್ರೆ ಸಿದ್ದರಾಮಯ್ಯನವರಿಗೆ ಚಾಮುಂಡೇಶ್ವರಿಯ ಸೋಲನ್ನ ಮರಿಬೇಕು ಅಂದ್ರೆ ಮತ್ತು ಚಾಮುಂಡೇಶ್ವರಿಯ ಸೋಲಿನಿಂದ ಹೊರಗಡೆ ಬರಬೇಕು ಅಂದ್ರೆ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಮೈಸೂರಿಗೆ ಟಿಕೆಟ್ ಅನ್ನು ತರಬೇಕು. ಅಲ್ಲಿ ಗೆಲ್ಲೋದು ಸೋಲೋದು ಎರಡನೇ ಹಂತದ ವಿಚಾರವಾಗುತ್ತೆ. ಆದ್ರೆ ಮೈಸೂರಿಗೆ ಟಿಕೆಟ್ ಅನ್ನೇ ತರೋದಕ್ಕೆ ಆಗ್ಲಿಲ್ಲ ಅಂದ್ರೆ ಇಡೀ ಜಿಲ್ಲೆಯಲ್ಲಿ ಸಿದ್ದರಾಮಯ್ಯನವರು ತಮ್ಮ ಶಕ್ತಿಯನ್ನ ಕಳ್ಕೊಳ್ಬೇಕಾಗುತ್ತೆ. ಎಲ್ಲಕ್ಕಿಂತ ಪ್ರಮುಖವಾಗಿ ಅವರ ಮಗನ ಭವಿಷ್ಯವೂ ಸಹ ಈ ಒಂದು ಟಿಕೆಟ್ ಹಿಂದೆ ನಿಂತಿತ್ತು ಅಂತ ಹೇಳ್ಬೋದು. ಯಾಕಂದ್ರೆ ಅವ್ರಿಗೆ ಒಂದು ಟಿಕೆಟ್ ಅನ್ನ ತರಿಸೋದಕ್ಕೆ ಆಗಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ವರುಣಾ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯನವರ ಮಾತು ಎಷ್ಟರ ಮಟ್ಟಿಗೆ ನಡೆಯುತ್ತೆ ಅನ್ನೋ ಬಗ್ಗೆಯೂ ಸಹ ಸಾಕಷ್ಟು ರೀತಿಯಾದಂತಹ ಚರ್ಚೆಗಳು ಆರಂಭವಾಗಿತ್ತು. ಆ ಎಲ್ಲ ಚರ್ಚೆಗಳಿಗೆ ಇವತ್ತು ತೆರೆ ಬಿದ್ದಿದೆ ಅಂತ ಹೇಳ್ಬೋದು. ಕಾಂಗ್ರೆಸ್ ಟಿಕೆಟ್ ಅನ್ನ ಮೈಸೂರು ಉಳಿಸ್ಕೊಂಡಿದೆ. ಜೊತೆಗೆ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ವಿಜಯ್ ಶಂಕರ್ ಅವರನ್ನ ಕಣಕ್ಕಿಳಿಸುವ ಬಗ್ಗೆಯೂ ಸಹ ಚಿಂತನೆ ನಡೆಸಿದೆ. ಎರಡೂ ಪಕ್ಷಗಳಿಂದ ಒಂದೇ ಅಭ್ಯರ್ಥಿ ಆಗಿರೋದ್ರಿಂದ
ಪ್ರತಾಪ್ ಸಿಂಹ ಅವರಿಗೆ ಸ್ವಲ್ಪ ಕಷ್ಟವೂ ಆಗ್ಬೋದು, ಅದೇ ರೀತಿ ಸುಲಭವೂ ಆಗ್ಬೋದು. ಆದ್ರೆ ಚುನಾವಣಾ ಸಂದರ್ಭಗಳಲ್ಲಿ ಯಾವ ರೀತಿ ಬದಲಾವಣೆ ಆಗುತ್ತೆ, ನಾಮಿನೇಷನ್ ಅನ್ನ ವಿಜಯಶಂಕರ್ ಅವರೇ ಸಲ್ಲಿಸ್ತಾರಾ ಅಥವಾ ಬೇರೆ ಯಾರಾದ್ರೂ ಸಲ್ಲಿಸ್ತಾರಾ ಅಂತ ಕಾದ್ ನೋಡ್ಬೇಕಾಗಿದೆ ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಪುಟ್ಟಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.